ನೋಡೋಣ, ಇದೊಂದು ರೋಡ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು, ಕೇಳಿ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಇದು ಸೋಮವಾರಪೇಟೆಗೆ ಹೋಗುತ್ತೆ ಅಂತ ಆದರೆ ಇಲ್ಲೇ ಹೋಗೋಣ ಅಷ್ಟೇ. ರೋಡ್ ನೋಡಿದರೆ ಸೋಮವಾರಪೇಟೆಗೆ ಹೋಗೋಂಗೆ ಉಂಟಾಗಿರೋದು. ಕೇಳೋಣ ನಿಂತು ಒಂದ್ಸಲ ಅಲ್ಲಿ. ನಿಮಗೂ ಸೇಮ್ ಅದೇ ಸೋಮವಾರಪೇಟೆ ರೋಡ್ ತೋರಿಸಿ ನನಗೂ ಬೋರ್ ಆಗಿದೆ. ಅಣ್ಣ ಈ ಕಡೆ ಎಲ್ಲಿ ಹೋಗುತ್ತೆ? ಈ ರೋಡು ಈ ಕಡೆ ಹೋದ್ರೆ ಸೋಮವಾರಪೇಟೆ ಹೋಗುತ್ತಲ್ಲ? ಹಾಂ ಸರಿ ಸರಿ, ಅಲ್ಲ ಅದು ಗೊತ್ತು, ಇದು ನೋಡೋಣ ಅಂತ. ಸರಿ ಸರಿ, ಓ ಬನ್ನಿ. ಇದು ಆ್ಯಕ್ಚುಲಿ ಸೋಮವಾರಪೇಟೆಗೆ ಹೋಗುತ್ತೆ ಅಂತೆ. ಆ್ಯಂಡ್ ನಾವು ಇದೇ ರೋಡ್ನ ಕಂಟಿನ್ಯೂ ಮಾಡೋಣ. ಸೊ ವೆಲ್ಕಮ್ ಟು ನ್ಯೂ ರೋಡ್ ಟು ಸೋಮವಾರಪೇಟೆ. ಇಲ್ಲೆಲ್ಲ ಆ್ಯಕ್ಚುಲಿ ತೋಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಅಂದರೆ ಬಳ್ಳಿಗಳು ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಹಳೆ ಬಳ್ಳಿ ಅಂತ ಅನ್ನಿಸ್ತದೆ, ಬಿಕಾಸ್ ತುಂಬ ಡೆನ್ಸ್ ಆಗಿದೆ ನೋಡಿ. ಅಲ್ಲೆಲ್ಲ ಒಂದೊಂದು ಬಳ್ಳಿಗಳು ತುಂಬ ಡೆನ್ಸ್ ಅಂತ ತುಂಬ ಕೂಡ್ಕೊಂಡಿದೆ. ಆ್ಯಂಡ್ ಮರ ಕಾಫಿ ಇದೆ ಆ್ಯಕ್ಚುಲಿ. ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಏನಪ್ಪ ಇದು ಮರ ಕಾಫಿ ಅಂದರೆ. ಸೊ ಮರ ಥರ ಬೆಳೀತದೆ. ಇದನ್ನು ಬೇಸಿಕಲಿ ಕಾಫಿ ಪೌಡರ್ ಮಾಡೋಕ್ಕೆ ಫ್ಲೇವರ್ಗೆ ಯೂಸ್ ಮಾಡ್ತಾರಂತೆ. ಸೊ ಅದು ಯಾವ ಫ್ಲೇವರಲ್ಲಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಯೂಶ್ವಲಿ ಯೂಸ್ ಮಾಡ್ತಾರೆ ಅದನ್ನು. ಇದಂತ ಭಾರತ್ ಮಾತಾ ಸೇವಾ ಸಂಘ, ಮೋಸ್ಟ್ಲಿ RSS ಅವ್ರದ್ದು ಇರಬೇಕೇನೋ. ಆ್ಯಂಡ್ ಈ ರೋಡು ಚೆನ್ನಾಗಿದೆ. ಆನೆ ಸಿಗೋದಿದ್ರೆ ಸಾಕಷ್ಟೆ. ಇನ್ನು ಫ್ಯೂಲ್ 80 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಕ್ಯಾನಲ್ಲಿ ಒಂದು 3 ಲೀಟರ್ಸ್ ಅಷ್ಟಿದೆ. ಸೊ ನೋ ವರೀಸ್. ಬೆಂಗಳೂರು ತಲುಪ್ಬೋದಾ? ಇಲ್ಲ, ಚಾನ್ಸೇ ಇಲ್ಲ. ಮೈಸೂರು ತಲುಪಿ ಮಂಡ್ಯ ಗಂಟ ಹೋಗ್ಬೋದು ಅಷ್ಟೇ, ಮೈಸೂರಿಗಾಗಿ ಹೋಗೋಂಗಿದ್ರೆ. ನೋಡಿ ಇದೆಲ್ಲ ಮರ ಕಾಫಿ ಆ್ಯಕ್ಚುಲಿ. ಅದೇನಪ್ಪ ಈ ಕಡೆ ಎಲ್ಲ ಬೇಲಿ ಸೈಡಲ್ಲಿ ನೆಟ್ಬಿಡ್ತಾರೆ ಅಥವಾ ಫೆನ್ಸ್ ಸೈಡಲ್ಲಿ. ನಮ್ಮ ಕಡೆ ಮರ ಕಾಫಿ ಕಂಡುಬಿಟ್ರೆ ಸಾಕು, ಕಡ್ದು ಬಿಸಾಕ್ಬಿಡ್ತಾರಲ್ಲ. ಕರ್ಕಳ್ಳಿ ಗೊತ್ತಿಲ್ಲ, ಕರ್ಕಳ್ಳಿ ಲೆಫ್ಟಾ ರೈಟಾ? ಒಂದು ಬೋರ್ಡ್ ಹಾಕೋದು ಬೇಡ ಗುರು. ಇದು ಬಸವನಹಳ್ಳಿ, ಕೆಂಚಮ್ಮನವಾಣೆ, ಕುಶಾಲನಗರ ಮುಖ್ಯ ರಸ್ತೆ. ಸೊ ಅದು ಬಸವನಹಳ್ಳಿ ಬೇರೆ ಹೋಗುತ್ತಾ ಗೊತ್ತಿಲ್ಲ. ಬನ್ನಿ ನಾವು ಸೋಮವಾರಪೇಟೆಗೆ ಹೋಗೋಣ. ಸೊ ನಮ್ಮಲ್ಲಿ ಅದೇ ತೋತಾಪುರಿ ಫ್ಲೇವರ್ದು ಪೆಪ್ಪರ್ ಇದೆಲ್ಲ, ಅದನ್ನು ಹೊಸ ಸ್ಯಾಂಪ್ಲಿಂಗ್ಸ್ಗಳನ್ನ ಹೊಸದಾಗಿ ರೆಡಿ ಮಾಡೋಣ ಅಂತಿದ್ದೀನಿ. ನೋಡಬೇಕು. ಅದು ಆ್ಯಕ್ಚುಲಿ ನಮ್ಮಲ್ಲಿ ಬಂದ ಎಷ್ಟೋ ಗೆಸ್ಟ್ಗಳಿಗೆ, ಅಂದರೆ ಹೋಮ್ ಸ್ಟೇಗೆ ಬಂದ ಎಷ್ಟೋ ಗೆಸ್ಟ್ಗಳಿಗೆ ಆ್ಯಕ್ಚುಲಿ ಅದನ್ನು ಇಂಟ್ರಡ್ಯೂಸ್ ಮಾಡಿಸೀನಿ. ಲೈಕ್ ಪೆಪ್ಪರ್ ಇದೆಲ್ಲ, ಪೆಪ್ಪರ್ದು ಎಲೆ ಆಗಿರಲಿ ಅಥವಾ ಪೆಪ್ಪರ್ ಏನು ಬರುತ್ತೆ ಅದನ್ನು ಜಜ್ಜಿಬಿಟ್ಟು ಮೂಸ್ ನೋಡಿದರೆ ಫುಲ್ ತೋತಾಪುರಿ ಸ್ಮೆಲ್ಲಲ್ಲಿರುತ್ತೆ. ಸೊ ಅದರದ್ದು ಸಣ್ಣದಾಗಿ ಒಂದು ಫಾರ್ಮಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಲಿಟ್ರಲಿ ಗುರು, ನಂಬ್ತಿರೋ ಬಿಡ್ತಿರೋ ಎಷ್ಟು ಹತ್ತಿರ ಇದೆ ಗುರು ಇದು ಸೋಮವಾರಪೇಟೆಗೆ. ಯಪ್ಪ, ವೈಡ್ ನೋಡಿ ಎಳ್ದಿರೋದು ಏನು ಸಗದಾಗ ಕಾಣಿಸ್ತಿದೆ ಈ ಥರ. ಇಲ್ಲಿ ಎಷ್ಟು ಹತ್ತಿರ ಇದೆ ಗೊತ್ತಾ? ಲಿಟ್ರಲ್ ನಾನು ಅಲ್ಲೇ ಹೋಗಿದ್ರೆ ಇನ್ನೂ ಒಂದು ಮುಕ್ಕಾಲು ಗಂಟೆ ಮೇಲೆ ಅರ್ಧ ಗಂಟೆ ಗ್ಯಾರಂಟಿ ಬೇಕಿತ್ತು. ಬಟ್ ದಿಸ್ ಈಸ್ ಆಸಮ್. ತುಂಬ ಹತ್ತಿರ ದಾರಿ. ಆ್ಯಕ್ಚುಲಿ ಒಳ್ಳೊಳ್ಳೆ ಡಿಸೈನ್ ಮನೆಗಳನ್ನ ಕಟ್ಟಿದ್ದಾರೆ ಇಲ್ಲಿ. ಸ್ವಲ್ಪ ಫಾರೆಸ್ಟ್ ಏರಿಯಾನಾ ಅಂತ ನೋಡೋಣ. ಸೊ ಸೋಮವಾರಪೇಟೆ ಆಲ್ರೆಡಿ ರೀಚ್ ಆದ್ವಿ. ದಿಸ್ ಈಸ್ ಮ್ಯಾಗ್ನಿಫಿಷೆಂಟ್. ಇಷ್ಟು ಬೇಗ ಸೋಮವಾರಪೇಟೆನಾ? ಹೌ ಬ್ರೋ, ಹೌ ನೋಡಿಲ್ಲ, ಅದೇ ಸೋಮವಾರಪೇಟೆ ಟೌನು ತಲುಪಿ ಆಯಿತು. ಲಿಟ್ರಲಿ ನಾನಿಲ್ಲಿ ಬೇಳೂರು ಬಾಣೆಯಿಂದ ಹೊರಟು 10 ಮಿನಿಟ್ಸು ಆಗಿಲ್ಲ. OMG. ನೋಡಿ ಅಲ್ಲಿ ಸೋಮವಾರಪೇಟೆ ಟೌನಿಗೆ ಬಂದು ತಲುಪಿ ಆಯಿತು. ಸೊ ಸೋಮವಾರಪೇಟೆ ಟೌನಲ್ಲಿ ಏನೋ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸಿ ಹಾಗೆ ವಾಪಸ್ ಕುಶಾಲನಗರಕ್ಕೆ ಹೋಗಬೇಕು. ಸೊ ಏನೋ ಅರ್ಜೆಂಟೇನಿಲ್ಲ ಇವತ್ತು. ಆ್ಯಕ್ಚುಲಿ ಆರಾಮಾಗಿ ಓಡಾಡ್ಕೊಂಡು ಸಣ್ಣ ಪುಟ್ಟದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೋಮವಾರಪೇಟೆ ಟೌನಿಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿದು ಖುಷಿ ವಿಷಯ ಏನು ಗೊತ್ತಾ? ಖುಷಿನೋ ಸ್ಯಾಡೆಸ್ಟ್ ವಿಷಯನೋ ಗೊತ್ತಿಲ್ಲ, ಬಟ್ ಇಲ್ಲಿರೋ ಪ್ರತಿಯೊಂದು ಬಿಲ್ಡಿಂಗು ಕೂಡ ನಾನು 20 ವರ್ಷದ ಮೇಲೆಯಿಂದ ಹೀಗೆ ನೋಡ್ತಾ ಇದ್ದೀನಿ. ಲೈಕ್ ನನಗೀಗ 26-27 ಇಯರ್ಸ್ ಆಗಿದೆ ಅಷ್ಟೇ. ಅಯ್ಯೋ ಅಷ್ಟೇ ಅಲ್ಲ, ಅಷ್ಟು ಆಗಿಬಿಟ್ಟಿದೆ. ಆ್ಯಂಡ್ ಪ್ರತಿಯೊಂದು ಬಿಲ್ಡಿಂಗಲ್ಲಿ ಇರೋ ಹಂಚಿಗಳ ಅವ್ರ ಸೌಕತ್ ಮಾಮ ಅಂತ. ನಾನು ಸಣ್ಣದಲ್ಲಿರ್ಬೇಕಾದ್ರೆ ಸೈಕಲ್ ರಿಪೇರಿ ಮಾಡ್ಸೋಕ್ಕೆ ಬರ್ತಿದ್ದೆ. ಸೊ ಆ ಟೈಮಿಂದನೂ ಕೂಡ ಸೋಮವಾರಪೇಟೆ ಹೀಗೇನೇ ಇದೆ. ಲಿಟ್ರಲಿ ಚೇಂಜ್ ಆಗಿಲ್ಲ. ಎಲ್ಲ ಒಂದು 2-3 ಹೊಸ ಅಂಗಡಿಗಳು ಬಂದಿದೆ. ಅದು ಬಿಟ್ಟರೆ ದಿಸ್ ಇಸ್ ಅ ವಿಂಟೇಜ್ ಟೌನ್.
ಸೊ ಏನಪ್ಪ ಓಪನ್ ಆದಂಗೆ ಶಿಫ್ಟ್ ಕಾಣಿಸ್ತಿದೆ ಅಂತೆಲ್ಲ ತಿಳ್ಕೊಳ್ಬೇಡಿ, ಶಿಫ್ಟೇ ಅಲ್ವಾ ಇದು, ಡಿಸೈನ್ ಚೇಂಜ್ ಆಗಿ ಗೊತ್ತೂ ಆಗೋದಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಅದೇನೋ ಕೆಲಸ ಇತ್ತು ಅಂತ ಹೇಳಿದೆ, ಬಂದೆ. ಬಟ್ ಬ್ಯಾಡ್ ಲಕ್ಕಿಗೆ 3 o'clock ಮೇಲೆ ಆಗೋದಂತೆ. ಈಗಿನ್ನೂ ಟೈಮ್ ಬಂದು 11. ಏನು ಮಾಡೋದು, 11, 12, 1, 2, 3 ಓಲಿ 4 hours. ಏನು ಮಾಡೋದೀಗ? ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಗೊತ್ತಿಲ್ಲ. ಫಸ್ಟ್ ಒಂದು ಸಲ ಮನೆಗೆ ಫೋನ್ ಮಾಡಿ ಕೇಳೋಣ. ಸೊ ಇನ್ ಕೇಸ್ ತೊಂದರೆ ಇಲ್ಲ ಏನಾರು ಮಾಡು ಅಂದರೆ ಸುತ್ಬೋದು, ಇಲ್ಲ ಅಂದರೆ ವಾಪಸ್ ಮನೆಗೆ ಹೋಗ್ಬೇಕಷ್ಟೆ. ಹಂಗೆ ಗೊತ್ತಾ, ಈಗ ಆ್ಯಕ್ಚುಲಿ ನೋಡಿಲಿ ಸೋಮವಾರಪೇಟೆ ಮೇನ್ ಸರ್ಕಲ್ಲು, ಪ್ರೈವೇಟ್ ಬಸ್ ಸ್ಟ್ಯಾಂಡು. ಇಲ್ಲಿಂದ ಇಳಿದು ಕೆಳಗೆ ಹೋಗೋಣ. ಇಲ್ಲಿ ದಾರಿಗಳೇ ನಂಗೆ ಅರ್ಥ ಆಗೋಲ್ಲ ಗುರು, ತಲೆ ಬುಡ ಅರ್ಥ ಆಗೋದಿಲ್ಲ. ಯಾಕಂದರೆ ಬರೋದು ಸುಮಾರು ಟೈಮ್ ಆಗಿದೆ ಸೋಮವಾರಪೇಟೆಗೆ. ಸೋಮವಾರಪೇಟೆಲಿ ಆ್ಯಕ್ಚುಲಿ ಬೈಕ್ ರಿಪೇರರ್ಸ್ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಸಹ ಇಲ್ಲಿ ಗಂಟ ನೋಡಿಲ್ಲ, ಬಟ್ ಈ ಒಂದು ಗಲ್ಲಿಯೊಳಗೆ ಸಿಕ್ಕಿದ್ರು. ಫೈನಲಿ ಸೋಮವಾರಪೇಟೆ ಬಂದಾಗಲೂ ಒಂದು ಕಡೆ ರಿಪೇರಿ ಮಾಡ್ಸೋಕೆ ಒಂದು ಶಾಪ್ ಸಿಕ್ಕಿದೆ, ನೋಡೋಣ. ಹಾಂ ಸಖತ್ ಬ್ರೈಟ್ ಇದೆ. ಪೊಲೀಸರು ಇಲ್ಲಿ ಗಂಟೆ ಒಂದು 10-15 ಸಲ ಫೈನ್ ಹಾಕಿದ್ದಾರೆ ನನಗೆ. ಹಾಂ, ಅದು ಹಾಕೋಂಗಿಲ್ಲ ಆ್ಯಕ್ಚುಲಿ. ಈಗ ಇದು ಏನು ಈ ಫಾಗ್ ಲ್ಯಾಂಪ್ಸ್ನ ಹಾಂ ಫೈನ್ ಹಾಕ್ತಾರೆ. ಈಗ ಕೊಟ್ಟಿದ್ದೀರಾ? ಹೆಸರು ದೀಪ್ಸ್. ಥ್ಯಾಂಕ್ ಯು. ನಾಳೆ ನಾಡ್ದಲ್ಲಿ ವೀಡಿಯೋ ಬರುತ್ತೆ ಪುನಃ ಇದು ಇವತ್ತದು. ನೀವು ಇಡ್ತೀರದ್ರಲ್ಲಿ ಮೋಸ್ಟ್ಲಿ. ಹಾಂ, ಇನ್ನು ಅವ್ರು ಬ್ಯುಸಿ ಇದ್ದಾರೆ ಅಂತೇಳಿ ನಾನೇ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ಸ್ವಿಚ್ಚದು. ಏನಾಣೆ ಬರ ಹೇಳಿ. ಅದ್ರ ಜೊತೆ ನಮ್ಮ ತಶ್ವಿನ್ ಅವ್ರು ಬೇರೆ ಸಿಕ್ಕಿದ್ದಾರೆ. ಹಾಯ್ ಮಾಡೋ, ಇಲ್ಲಿ ನೋಡೋರಿಗೆ ಹಾಯ್ ಮಾಡಿ, ಹಿಂಗೆ ಹಾಯ್ ಅಷ್ಟೇ. ನಾಚ್ಕೊಂಬಿಟ್ಟ. ಸೊ ಮನೇಲೇನೋ ಕೇಳಿ ನೋಡಿದೆ ಏನು ಮಾಡಲಿ 3 ಗಂಟೆ ತನಕ ಅಂತ. ಅಷ್ಟೊತ್ತಿಗೆ ಹೌದಾಯಿತು ವಾಪಸ್ ಬಾಪ, ಅಲ್ಲೇನು ಮಾಡ್ತೀಯ 3 ಗಂಟೆ ತನಕ ಅಂತ. ಅದಕ್ಕೆ ಈಗ ವಾಪಸ್ ಕುಶಾಲನಗರಕ್ಕೆ ಇನ್ನೊಂದು ಕಡೆ ದಾರಿಲಿ ಹೋಗ್ತಾ ಇದ್ದೀನಿ. ಸೊ ಹೋಪ್ಫುಲಿ ಯು ಆರ್ ಎಂಜಾಯಿಂಗ್ ದಿಸ್ ವ್ಲಾಗ್. ಇಷ್ಟ ಆಗಿರೋದು ನಿಮಗೆ ಗೊತ್ತೇನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಐಲ್ ಗೆಟ್ ಮೋಟಿವೇಶನ್ ಟು ವ್ಲಾಗ್ ಅನದರ್ ವ್ಲಾಗ್. ಲೈಕ್ ಒಬ್ಬ ಯೂಟ್ಯೂಬರಿಗೆ ಮೋಟಿವೇಶನ್ಗಿಂತ ಜಾಸ್ತಿಯಾಗಿ ಇನ್ನೇನು ಬೇಕಾಗಿರೋದಿಲ್ಲ.